ಭಾಗ್ಯಲಕ್ಷ್ಮಿ ಸೀರಿಯಲ್ ಮನೆಯವರ ಮಧ್ಯವೇ ಆರಂಭವಾಯಿತು ಭಿನ್ನಾಭಿಪ್ರಾಯ. ಪೂಜಾ ಹೊಸ ಪ್ಲಾನ್ ಏನು? ಭಾಗ್ಯಲಕ್ಷ್ಮಿ ಪೂಜಾ ಎಲ್ಲೋ ಹೊರಗಡೆ ಹೊರಟಿದ್ದಾಳೆ. ಆಗ ತಾಂಡವ್ ಮನೆಗೆ ಬಾಗಿಲಲ್ಲೇ ಅವಳಿಗೆ ಎದುರಾಗಿದ್ದಾನೆ. ಎದುರು ಬಂದು ನಿಂತು ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ, ಏನು ಮಾಡಿದೆ ನೀನು? ಏನು ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ತಾಂಡವ್ ಅವಳನ್ನು ಪ್ರಶ್ನೆ ಮಾಡುತ್ತಾನೆ. ಆಗ ಪೂಜಾ ಏನು ಮಾತನಾಡೋದಿಲ್ಲ. ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡುತ್ತಾಳೆ. ಅದಕ್ಕೂ ಉತ್ತರ ಕೂಡ ಕೊಡುವುದಿಲ್ಲ. ಏನು ಮನೆಯಿಂದ ಹೊರಗಡೆ ಹೋಗ್ತಾ ಇರೋ ಹಾಗಿದೆ ಎಂದು ಹೇಳುತ್ತಾನೆ. ಆಗ ಹೌದು, ಮನೆಯಲ್ಲಿ ಇರೋಕೆ ಆಗ್ತಾ ಇಲ್ಲ, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ ಎಂದು ಅವಳು ಹೇಳುತ್ತಾಳೆ. ಅದನ್ನು ಕೇಳಿ ತಾಂಡವ್ಗೆ ನಗು ಬರುತ್ತದೆ. ಇಷ್ಟೇ ನಿನ್ನ ಹತ್ರ ಆಗೋದು ಅಂತ ಅವಳು ನಗಾಡ್ತಾನೆ. ಆಗ ಅವಳಿಗೆ ಇನ್ನಷ್ಟು ಕೋಪ ಬರುತ್ತದೆ. ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ, ನೋಡ್ತಾ ಇರಿ, ನಿಮಗೆ ಮೊದಲು ಅದರ ಬಗ್ಗೆ ಗೊತ್ತಾಗೋದು ಅಂತ ಹೇಳಿ ಅಲ್ಲಿಂದ ಅವಳು ಹೋಗುತ್ತಾಳೆ. ಇನ್ನು ಮನೆಯಲ್ಲಿ ಕುಸುಮ ಹಾಗೂ ಧರ್ಮ ಕುಳಿತು ಮಾತನಾಡ್ತಾ ಇರ್ತಾರೆ. ಕುಸುಮ ಏನು ಮಾಡೋದು ಅಂತ ತಿಳಿದೇ ತಲೆ ಕೆಡಿಸಿಕೊಂಡು ಕೂತಿರುತ್ತಾಳೆ. ಅವಳ ಗಂಡನ ಹತ್ತಿರ ನಿಮಗೆ ನಿಮ್ಮ ಆಫೀಸ್ನಲ್ಲಿ ಇರೋರು ಗೊತ್ತಿಲ್ವಾ? ಯಾರಾದರೂ ಅನುಕೂಲಸ್ಥರು ಇದ್ದರೆ ಅವರ ಹತ್ತಿರ ನೀವು ಹಣ ಕೇಳಬಹುದಲ್ವಾ? ಬೇಕಿದ್ರೆ ಅವರ ಸಾಲ ಅಂತಾನೆ ಕೊಡಲಿ, ಏನು ತೊಂದರೆ ಇಲ್ಲ, ಅದನ್ನು ನಾವು ಬಡ್ಡಿ ಸಮೇತ ತೀರಿಸೋಣ, ಅದರಲ್ಲಿ ಅನುಮಾನವೇ ಬೇಡ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಸೊಸೆ ಭಾಗ್ಯ ಮಾತ್ರ ತಾಂಡವ್ ಎದುರು ತಲೆ ತಗ್ಗಿಸುವ ಹಾಗೆ ಆಗಬಾರದು ನೋಡಿ ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿ ಸುನಂದಕ್ಕೆ ಕೋಪ ಬರುತ್ತದೆ. ಅವಳು ಹೇಳ್ತಾಳೆ, ನೀವೇ ನನ್ನ ಮಗಳ ಬಾಳನ್ನು ಹಾಳು ಮಾಡ್ತಾ ಇದ್ದೀರಾ. ಗಂಡ ಹೆಂಡತಿ ಆದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತದೆ. ಅದರಲ್ಲಿ ನೀವು ಭಾಗ್ಯ ಪರ ವಹಿಸಿಕೊಂಡು ಹೋಗಿರುವುದೇ ಹೆಚ್ಚಾಗಿದೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಕುಸುಮ ಜೋರಾಗ್ತಾಳೆ. ಏನ್ರಿ ನಿಮ್ಮ ಮಾತಿನ ಅರ್ಥ? ನಾವು ನಿಮ್ಮ ಮಗಳ ಪರ ನಿಂತಿರೋದೇ ತಪ್ಪು ಅನ್ನೋ ರೀತಿ ಮಾತನಾಡ್ತಿದ್ದೀರಲ್ಲ ಅಂತ ಕೇಳ್ತಾಳೆ. ಹೌದು, ನೀವು ಮಾಡ್ತಾ ಇರೋದು ತಪ್ಪೇ ಅಂತ ಅವಳು ವಾದ ಮಾಡ್ತಾಳೆ. ಸುನಂದ ಒಂದೇ ಸಾರಿ ಯಾಕೆ ನಮ್ಮ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅನ್ನೋದು ಕುಸುಮಗೆ ಅರ್ಥ ಆಗಿರೋದಿಲ್ಲ. ಗಂಡಸರು ಜಾತಿ ಬೀಗ್ತೀವ ಅಂದು ಯಾರು ಇರದೇ ಇರಲಿ ಮಾತ್ರ ಆರಾಮವಾಗಿ ಬದುಕ್ತಾರೆ. ಇವನು ಹೆಂಡತಿ ಬಿಟ್ಟವನು ಅಂತ ಯಾರೂ ಬೊಟ್ಟು ಮಾಡಿ ತೋರಿಸೋದಿಲ್ಲ. ಆದರೆ ಯಾರನ್ನಾದರೂ ಗಂಡ ಬಿಟ್ಟರೆ ಇವಳನ್ನೇ ನೋಡ್ರಿ, ಅವನು ಬಿಟ್ಟಿರೋದು ಎಂದು ಹೋದಲ್ಲಿ ಬಂದಲ್ಲಿ ಬೊಟ್ಟು ಮಾಡಿ ತೋರಿಸುತ್ತಾರೆ. ಅದು ನಿಮಗೆ ಗೊತ್ತಿದೆಯಾ ಎಂದು ಸುನಂದ ಸುಮ್ಮಳಲ್ಲಿ ಪ್ರಶ್ನೆಯನ್ನು ಮಾಡುತ್ತಾಳೆ. ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ತಾಂಡವ್ ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಾ ಇದ್ದಾನೆ. ಆದರೆ ಅವನಿಗೆ ಈಗಾಗಲೇ 2 ಮಕ್ಕಳಿದ್ದಾರೆ. ಆದರೂ ಶ್ರೇಷ್ಠ ಅವಳನ್ನೇ ಮದುವೆಯಾಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.